ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶುರುವಾಗಿ ಈಗ 23 ವರ್ಷ ಆಯಿತು. 2001ರಲ್ಲಿ ಶುರುವಾಯಿತು. ಒಂದು 10 ವರ್ಷ ನಾವು ಬೇರೆ ಬೇರೆ ಥರದ ಎಕ್ಸ್ಪೀರಿಮೆಂಟ್ಸನ್ನು ಮಾಡಿದ್ವಿ. ಅದರಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಎಕ್ಸ್ಪೆರಿಮೆಂಟ್ಸ್ ತುಂಬ ಮಾಡಿದ್ವಿ ನಾವು. ಲರ್ನಿಂಗ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಅಸೆಸ್ಮೆಂಟ್ ಲೆಡ್ ರಿಫಾರ್ಮ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ರಾಪ್ಔಟ್ ಮಕ್ಕಳನ್ನು ಶಾಲೆಗೆ ತರೋದಕ್ಕೆ ಎಕ್ಸೆಲರೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಇನ್ನೊಂದು ಓವರಾಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಡ್ಕೊಳ್ಳೋದಕ್ಕೆ ಸುರ್ಪುರ್ ಅಂತ ಒಂದು ಡಿಫಿಕಲ್ಟ್ ಜಾಗದೊಳಗೆ ಎಲ್ಲ 350 ಶಾಲೆಗಳನ್ನ ಇಟ್ಕೊಂಡು ಒಂದು ಕಾಂಪ್ರಹೆನ್ಸಿವ್ ಇಂಟರ್ವೆನ್ಷನ್ ಮಾಡಿದ್ವಿ. ಅದರಲ್ಲೊಂದು 5 ಕ್ಷೇತ್ರಗಳನ್ನ ಇಟ್ಕೊಂಡು ಅದರಲ್ಲಿ ಸ್ಕೂಲ್ ಎನ್ವೈರನ್ಮೆಂಟ್, ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್, ಟೀಚರ್ ಡೆವಲಪ್ಮೆಂಟ್, ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್, ಕಮ್ಯುನಿಟಿ ಪಾರ್ಟಿಸಿಪೇಷನ್, 5 ಕಾಂಪೊನೆಂಟ್ ಒಂದು ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಭಾಳ ಮುಖ್ಯ. ಈ 5 ಕಾಂಪೊನೆಂಟ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆಮೇಲೆ 2011 ನಮ್ಮ ಇನ್ಸೈಟ್ಸ್ ಏನು ಹೇಳಿತು ಅಂತ ಹೇಳಿದ್ರೆ, ಟೀಚರ್ಸ್ ಆರ್ ಕ್ರೂಷಿಯಲ್ ಅಂತ. ಟೀಚರ್ ಕೆಪಾಸಿಟಿ ಇದ್ದರೆ, ಟೀಚರ್ ಮೋಟಿವೇಟೆಡ್ ಆಗಿದ್ದರೆ, ಈ 5 ಕಾಂಪೊನೆಂಟ್ ಮೇಲೆ ಟೀಚರೇ ಕೆಲಸ ಮಾಡ್ತಾರೆ. ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಬೇಕಿಲ್ಲ ಅಂತ. ಒಂದು ಒಳ್ಳೆ ಟೀಚರ್ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲವೂ ತಂತಾನೇ ಬರ್ತದೆ. ಕಮ್ಯುನಿಟಿ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಎಲ್ಲಿ ಟೀಚರ್ ರೆಸ್ಪೆಕ್ಟ್ ಮಾಡ್ತಾರೆ ಕಮ್ಯುನಿಟಿ ಅಂತ ಹೇಳಿ, ಟೀಚರ್ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಲ್ಲಿ. ಎಲ್ಲಿ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಲ್ಲಿ. ಆ ಕಾರಣಕ್ಕೆ ನಾವು ಟೀಚರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದು. ಟೀಚರ್ ಇಸ್ ಕ್ವಾಲಿಟಿ ಎಜುಕೇಷನ್ ಅಂತ ಮಾತಾಡಿದ್ರೆ ಸಾಧ್ಯ ಇರೋದು ಟೀಚರಿಂದ ಮಾತ್ರ ಅಂತ. ಹಾಗಾಗಿ ಒಂದು ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳಿದಾಗ 3 ಆಯಾಮ ಬಹಳ ಮುಖ್ಯ ಅಂತ ನಾವು ಅನುಭವಕ್ಕೆ ಬಂದದ್ದು. ಒಂದು, ಟೀಚರ್ಗೆ ಒಂದು ಪರ್ಸ್ಪೆಕ್ಟಿವ್ ಡೆವಲಪ್ಮೆಂಟ್ ಮುಖ್ಯ ಅಂತ. ಪರ್ಸ್ಪೆಕ್ಟಿವ್ ಒಂದು ಜನರಲ್ ಪರ್ಸ್ಪೆಕ್ಟಿವ್ ಡೆವಲಪ್ಮೆಂಟ್ ಅಲ್ಲದ. ಈಗ ನಾನು ಅಮೇರಿಕದ MSU ಅಲ್ಲಿ ಒಂದು ತಿಂಗಳು ಟೈಮ್ ಸ್ಪೆಂಡ್ ಮಾಡಿದೆ ಟೀಚರ್ ಎಜುಕೇಷನ್ ಮೇಲೆ. ಆಗ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ನೋಡಿ, ಪರ್ಸ್ಪೆಕ್ಟಿವ್ ಅನ್ನೋದು ಒಂದು ಕಂಪ್ಲೀಟ್ ಮಿಸ್ಸಿಂಗ್ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ. ಮಕ್ಕಳು ಹೇಗೆ ಕಲಿತಾರೆ, ಮಕ್ಕಳ ಬ್ಯಾಕ್ಗ್ರೌಂಡ್ ಏನು, ಅವರ ಡೈವರ್ಸಿಟಿ ಏನು, ಹೆಂಗೆ ಕಲಿಸಿದ್ರೆ ಮಕ್ಕಳು ಕಲಿತಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರೀ ಸ್ಕೂಲ್ ಎಜುಕೇಷನ್ ಕವರ್ ಮಾಡೋದಿಲ್ಲ ಬೇಸಿಕಲಿ. ಮತ್ತು ಅದಕ್ಕಾಗಿ ಇನ್ ಸರ್ವಿಸ್ ಅನ್ನೋದು ಬಹಳ ಮುಖ್ಯ ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಒಂದು ವಾಕ್ಯ ಇದೆ. ಸೊ ಪರ್ಸ್ಪೆಕ್ಟಿವ್ನೆಸ್ ಚೆನ್ನಾದರೆ ನಾವು ನೋಡುವ ರೀತಿ, ನಾವು ಆ್ಯಂಗಲಲ್ಲಿ ನೋಡ್ತೀವಿ, ಆ ಥರ ನಮಗೆ ಕಾಣಿಸ್ತದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಅಜಯ್ ಸಿಂಗ್ ಅವರೇ. ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಅನುಚ್ಛೇದ 371J ಮೂಲಕ ಸಾಂವಿಧಾನಿಕ ಸ್ಥಾನಮಾನ ಒದಗಿಸುವುದಕ್ಕೆ ನಿಮ್ಮ ತಂದೆಯವರ ಪಾತ್ರ ಬಹಳಷ್ಟಿದೆ. ಕಳೆದ 1 ವರ್ಷದಿಂದ ತಾವು KKRDBಯ ಚೇರ್ಮನ್ ಆಗಿ ಅಕ್ಷರ ಆವಿಷ್ಕಾರ ಯೋಜನೆಯನ್ನು ಪ್ರಾರಂಭಿಸಿದ್ದೀರಿ. ಇತ್ತೀಚೆಗೆ ನಮ್ಮ SSLC ಫಲಿತಾಂಶ ಗಮನಿಸಿದಾಗ ಅಷ್ಟು ಆಶಾದಾಯಕವಾಗಿ ಇಲ್ಲದಿರುವುದರಿಂದ ನಿಮಗೇನಾದರೂ ನಿರಾಸೆ ಆಯಿತಾ, ಬೇಜಾರಾಯಿತಾ? ಮುಂಬರುವ ದಿನಗಳಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯಿಂದ ಯಾವ ರೀತಿ ನೀವು ಕೇವಲ SSLC ರಿಸಲ್ಟ್ ಅಷ್ಟೇ ಅಲ್ಲದೆ ಒಟ್ಟಾರೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ರೂಪುರೇಷೆಗಳನ್ನು ಯೋಜಿಸ್ತಾ ಇದ್ದೀರಿ? ಈಗ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿಯಾಗಿ 2013 ಇದಕ್ಕೆ ಕಾರಣೀಭೂತರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬರು ಅವರ ಒಂದು ಭಾಳ ಒಂದು ದೊಡ್ಡ ಕೊಡುಗೆ, ಒಂದು ದೊಡ್ಡ ಒಂದು ಪಾತ್ರ ಇದೆ. ಅದರ ಹಿಂದೆ ಈ ಒಂದು ಆಗಿದ್ದು ಸುಮಾರು ಆರ್ಟಿಕಲ್ 371J ವಿಶೇಷವಾದ ಒಂದು ಸ್ಥಾನಮಾನ ಸಿಕ್ಕಿದ್ದು ಒಂದು 40 ವರ್ಷದ ಪ್ರಯತ್ನ. 1980ರಲ್ಲಿ ಸನ್ಮಾನ್ಯ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದಾಗ ಆವಾಗ ಒಂದು ಧರಮ್ ಸಿಂಗ್ ಸಮಿತಿ ಅಂತ ರಚನೆ ಆಯಿತು. ಧರಮ್ ಸಿಂಗ್ ಸಮಿತಿ ಅವರು ಎಲ್ಲ ಕಡೆ ಸಂಚಾರವನ್ನು ಮಾಡಿ ಏನೇನು ಅವಶ್ಯಕತೆ ಇದೆ ಅಂತ ಒಂದು ಕಂಪ್ಲೀಟ್ ಒಂದು ರಿಪೋರ್ಟನ್ನು ಅವ್ರು ಕೊಟ್ಟಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕೆಂದರೆ ಒಂದು ಅವಾಗ HKDB ಇತ್ತು, ಕಲ್ಯಾಣ ಕರ್ನಾಟಕ ಅಂತ ಹೆಸರು ಇತ್ತೀಚೆಗೆ ಆಗಿದೆ. ಹೈದರಾಬಾದ್ ಕರ್ನಾಟಕ ಒಂದು ಬೋರ್ಡ್ ರಚನೆ ಆಗಬೇಕು ಅಂತ ಅವ್ರು ಹೇಳಿದರು. ಇವಾಗ ನೋಡ್ರಿ, ಇವಾಗ 40 ವರ್ಷ ನಂತರ ಅದರ ಅಧ್ಯಕ್ಷ ಆಗಿ ನಾನು ತಮ್ಮೆಲ್ಲರ ಮುಂದೆ ಇದ್ದೀನಿ. ಇದೆಲ್ಲ ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ದಟ್ ಇಟ್ ಇಸ್. ನನಗೆ ಒಂದು ಅವಕಾಶ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದಾಗ ನಾವು ಈ ಒಂದು ಎಜುಕೇಷನ್ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ, ಐ ಟುಕ್ ಇಟ್ ಅಪ್ ಎಸ್ ಎ ಚಾಲೆಂಜ್. ಮತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಮೇ ಅಲ್ಲಿ, ಚುನಾವಣೆ ಇತ್ತು, ಹಿಂದಿನ ವರ್ಷ ಚುನಾವಣೆ ಇತ್ತು. ಆಗಸ್ಟಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡಿದೆ. ಬಹುಶಃ ಎಲ್ಲ ಅಪ್ರೂವಲ್ಸು ಅದು ಇದು ಎಲ್ಲ ಸಿಗಬೇಕಾದ್ರೆ ನಮಗೆ ಡಿಸೆಂಬರ್ ಆಯಿತು. ಡಿಸೆಂಬರ್ ಆಗಿ ಕೇವಲ 3 ತಿಂಗಳಲ್ಲಿ ಎಕ್ಸಾಮಿನೇಷನ್.
ನಂಗೆ ಗೊತ್ತಿತ್ತು ಐ ವಿಲ್ ರಿಸಲ್ಟ್ಸ್ ಎಲ್ಲ ಬಂದಾಗ ವಿ ವಿಲ್ ಫೇಸ್, ಬಟ್ ವಿ ಹ್ಯಾವ್ ಟು, ಇನ್ ಕೇಸ್ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ಅ ಚೇಂಜ್ ಯು ಶುಡ್ ಬಿ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಕ್ರಿಟಿಸಿಸಮ್. ಆ ಥರ ಏನಿದ್ರು ಕೂಡ ಐ ವಾಸ್ ವಿಲ್ಲಿಂಗ್ ಟು, ನಾನು ಸ್ವಾಗತ ಮಾಡ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ. ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ PUC, ಬರೀ SSLC ಅಲ್ಲ, PUC ಮತ್ತು SSLC ಫಲಿತಾಂಶಗಳು ನಾವು ವಿ ಆರ್ ರೈಟ್ ಅಟ್ ದ ಬಾಟಮ್ ಔಟ್ ಆಫ್ 35 ಎಜುಕೇಷನ್ ಡಿಸ್ಟ್ರಿಕ್ಟ್ಸ್. ಇದು 7 ಜಿಲ್ಲೆ ಏನಿದೆ ನಾವು ಕೊನೆ ಹಂತದಲ್ಲಿದ್ದೀವಿ. ಯಾದಗಿರಿ 35, 34, ಬೀದರ್ ಆ ಒಂದು ಹಂತದಲ್ಲಿದ್ದೀವಿ. ಮತ್ತು ಇದು ನಾನು ಜೇವರ್ಗಿಯಲ್ಲೂ ಪ್ರಾರಂಭ ಮಾಡಿದಾಗ 2018ರಲ್ಲಿ ಪ್ರಾರಂಭ ಮಾಡಿದ್ರೆ 2023ರಲ್ಲಿ ನಾವು ರಿಸಲ್ಟ್ಸ್ ನೋಡಿದ್ವಿ. 2022 ಇಟ್ ಟೇಕ್ಸ್ 3 to 5 years. ಸೊ ಆ ಒಂದು ಕಾರಣಕ್ಕಾಗಿ ನಾನು ಕೂಡ ಶೈಕ್ಷಣಿಕ ವರ್ಷ 2 ವರ್ಷ ಅಂತ ನಾನು ಹೇಳಿದ್ದೆ. ಸೊ ಈಗಲೂ ಅಟ್ಲೀಸ್ಟ್ 3 to 5 years ಆಗ್ತದೆ ಚೇಂಜಸ್ಗೆ. ಆದರೆ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಮಾನ್ಯ ಮಂತ್ರಿಗಳು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಮೊನ್ನೆನೇ ಒಂದು ಮೀಟಿಂಗ್ ಆಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಈ ಒಂದು ಭಾಗ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ತಜ್ಞರು, ಕೇವಲ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವಾಗ ಇದು ವೆಬ್ ಕ್ಯಾಮ್ರಾ ಮತ್ತು CCTV ಅಳವಡಿಸ್ಕೊಂಡ ನಂತರ ಸುಮಾರು 20 to 30% ರಿಸಲ್ಟ್ಸ್ ಕುಸಿದಿದೆ. ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ರೀತಿಯಿಂದ ನಮ್ಮಲ್ಲಿ ನಮ್ಮ ಭಾಗದಲ್ಲಾಗಿದೆ. ಸೊ ಅದಕ್ಕಾಗಿ ಏನೇನು ಮಾಡಬೇಕಂತ ನಾವು ಕಲ್ಯಾಣ ಕರ್ನಾಟಕ ಒಂದು ಭಾಗದಲ್ಲಿಗೋಸ್ಕರ ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡ್ತಾ ಇದ್ದೀವಿ. ನಾವು ಒಂದೇ ತಿಂಗಳಲ್ಲಿ, ಬಹುಶಃ ಒಂದು 2-3 ವಾರದಲ್ಲಿ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಯಾವ ಒಂದು ರೀತಿಯಿಂದ ಎಲ್ಲರೂ ಸೇರಿ ಒಂದು KKRDB ಹಾಗೂ ಶಿಕ್ಷಣ ಇಲಾಖೆ ಒಂದು ಸಹಭಾಗಿತ್ವದಿಂದ ನಾವು ಇಂಪ್ರೂವ್ಮೆಂಟ್ಸ್ ಮಾಡಬೇಕು. ಟೀಚರ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಮಕ್ಕಳಿಗೆ ನಾವು ಹಿಂದೆ ಇರ್ತಕ್ಕಂಥ ವರ್ಷದಲ್ಲಿ ನಾವು ಕಲಿಕಾ ಆಶ್ರಯ ಪುಸ್ತಕ ಕೊಟ್ವಿ. ಯಾರು ಕೊಟ್ವಿ? ಕೇವಲ 10th ಸ್ಟ್ಯಾಂಡರ್ಡ್ ಅವ್ರಿಗೆ ನಾವು ಕೊಟ್ಟಿದ್ವಿ. ಆದರೆ ಒಂದೇ ಸತಿ 10th ಸ್ಟ್ಯಾಂಡರ್ಡ್ ಬಂದು ನಾವು ಅವ್ರಿಗೆ ಏನಾದರೂ ಓವರ್ ನೈಟ್ ಮಿರಕಲ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್. ಅದಕ್ಕೆ ಈ ಬಾರಿ ವಿ ಹ್ಯಾವ್ ಟೇಕನ್ ಅ ಡಿಸಿಷನ್. ಬಹುಶಃ August 15 ತನಕ ನಾವು 8th, 9th ಮತ್ತು 10th ಸ್ಟ್ಯಾಂಡರ್ಡ್ ಅವರು ಕೊಡ್ತಾ ಇದ್ದೀವಿ. ಸೊ ದ ಫೌಂಡೇಶನ್ ವಿಲ್ ಬಿ ಗುಡ್. ವಿ ಆರ್ ಸ್ಟಾರ್ಟಿಂಗ್ UKG, LKG ಅಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಹೋದ್ರೆ ದೇರ್ ಫೌಂಡೇಶನ್ ಬಿ ವೆರಿ ಗುಡ್. UKG, LKG ಬೈಲಿಂಗ್ವಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೇರೆ ರೀತಿ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತೀವಿ. ಬಹುಶಃ ನಾವು ಆಕ್ಚುಯಲ್ ರಿಸಲ್ಟ್ಸ್ ಗ್ರೌಂಡಲ್ಲಿ ನೋಡಬೇಕಂದ್ರೆ ಇಟ್ ವಿಲ್ ಟೇಕ್ 3 to 5 years. Yes, we all agree. ಯಾಕಂದ್ರೆ ಯಾವತ್ತು ಒಂದೇ ಸರಿ ಬಿತ್ತಿದ್ರೆ ಬೆಳೆ ಒಂದೇ ಸರಿ ಬೆಳೆಯಲ್ಲ. ಮೂಸಾ ಬಾಂಬು ಅಂತ ಒಂದಿದೆ, ಗೊತ್ತಿರ್ಬೇಕು ನಿಮಗೆ. ಅದು 5 ವರ್ಷ ನೆಲದೊಳಗಡೆ ಬೆಳ್ಕೊಳತ್ತಂತೆ. 5 ವರ್ಷ ಆದ್ಮೇಲೆ ಒಂದೊಂದು ಅಡಿ ಬೆಳ್ಕೊಂಡು ಹೋಗುತ್ತಂತೆ. ಸೊ ನಾವು ಮೂಸಾ ಬಾಂಬು ತರ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಳೆಸೋಣ. ಐ ಥಿಂಕ್ ಆ ಬಾಂಬು ಸ್ಪೆಷಾಲಿಟಿ ದಿನಕ್ಕೆ ಒಂದೊಂದು ಅಡಿ ಬೆಳೆಯುತ್ತಂತೆ ಸರ್. ಆಮೇಲೆ ಸೊ ನಾವು ಮಾಡ್ತಾ ಇರೋ ಇವತ್ತೆಲ್ಲ ಎಫರ್ಟ್ಸು ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ, ಸರ್ ಕೇದಾರ್ ಸರ್, ಯುವರ್ ಕೀ ಲರ್ನಿಂಗ್ ಫ್ರಮ್ OSAT, one school at a time, and NEP. Yes sir, working. Right? If the light is on, yeah. ಇದು ನಂದು 3ನೇ ಇನ್ನಿಂಗ್ಸು. ಗೌರ್ಮೆಂಟ್ ಆಯಿತು, ಆಮೇಲೆ CSR ಇಂದ ದುಡ್ಡು ಕೊಡೋದಾಯಿತು, ಈಗ ದುಡ್ಡು ಇಸ್ಕೊಳ್ಳೋ ರೇಂಜಲ್ಲಿ ಇದ್ದೀವಿ. ಇದು 3rd ಇನ್ನಿಂಗ್ಸ್ ಇದು, ವೇರ್ ವಿ ಸೀಕ್ ಫಂಡ್ಸ್. SM ಕೃಷ್ಣ ಅವರು CM ಆಗಿದ್ದಾಗ SV ರಂಗನಾಥ್ ಅವರು CM ಸೆಕ್ರೆಟರಿ ಆಗಿದ್ದರು, ನಾನು ಫೈನಾನ್ಸ್ ಸೆಕ್ರೆಟರಿ ಆಗಿದ್ದೆ. ಆಗ ಒಬ್ಬರು ಸಿಲಿಕಾನ್ ವ್ಯಾಲಿಯಿಂದ ಒಬ್ಬರು BV ಜಗದೀಶ್ ಅಂತ ಒಬ್ಬರು ಬಂದರು. ನಾವು 3 ಜನ ಕೂತಿದ್ದಾಗ, ನಿಮ್ಮೊಂದು 25 ಕೋಟಿ ರೂಪಾಯಿ ನಾನು ಡೊನೇಷನ್ ಮಾಡ್ತೀನಿ ವಿದ್ಯಾ ಕ್ಷೇತ್ರಕ್ಕೆ ಅಂತ ಹೇಳಿ ಅವ್ರದ್ದೊಂದಷ್ಟು ಪ್ರಿಯಾರಿಟೀಸ್ ಹೇಳಿದ್ರು. ಸಡನ್ನಾಗಿ ಇಟ್ ವಾಸ್ ಇನ್ 2001, 20 ವರ್ಷ ಆದಮೇಲೆ ಸಡನ್ನಾಗಿ 21 ವರ್ಷ ಆದಮೇಲೆ ಸಡನ್ಲಿ ವಿ ಹ್ಯಾಡ್ ಎನ್ ಅಕೇಶನ್ ಟು ಮೀಟ್ ಬೋತ್ ಆಫ್ ಅಸ್. ಸೊ ದೆನ್ ವಿ ಲರ್ನ್ಡ್ ಅಬೌಟ್ OSAT and then they were building only buildings. 109 schools already ಕಟ್ಟಿದ್ದಾರೆ. But one of the things SV Rangnath and myself, we felt that teaching ambience is something, teaching learning ambience is something, and a stage has come for digital. SV Rangnath ಸಾಹೇಬರು 4 principles. ಒಂದು, ಪಾಠ ಮಾಡೋ ಮೇಷ್ಟ್ರು ಖುಷಿಯಾಗಿರ್ಬೇಕು, ಪಾಠ ಮಾಡ್ತಾ. ಅವರು ಅದೇ ಹಳೆ ನಾನೇ ಮಾಡ್ತಾ ಇದ್ದೀನಿ, ಹಿಂದಿನ ವರ್ಷನೂ ಅದೇ ಮಾಡಿದೆ, ಈ ಕ್ಲಾಸ್ ಮಾಡಿದ ಪಕ್ಕದ ಕ್ಲಾಸ್ಗೆ ಅದೇ ಮಾಡಿದೆ, ಅವರು ಖುಷಿ ಆಗಬೇಕು. ಎರಡನೇದು, ಮಕ್ಕಳು ಆಟ ಆಡ್ತಾ ಅವ್ರು ಎಷ್ಟು ಕಲ್ತಿದ್ದಾರೆ ಅಂತ ಅವರು ತಿಳ್ಕೊಬೋದು, ಮೇಷ್ಟ್ರು ತಿಳ್ಕೊಬೋದು.
ಮೂರನೇದು ಗುಂಪಿನಲ್ಲಿ ಕಲಿಯೋದು, ಗ್ರೂಪ್ ಡೈನಮಿಕ್ಸ್ ಅಂತಾರಲ್ಲ, ಗುಂಪಲ್ಲಿ ಕಲಿಯೋದು ಭಾಳ ಇಂಪಾರ್ಟೆಂಟ್. ಅದಿಲ್ಲದೆ ಆದರೆ ನಡೆಯಲ್ಲ. 4 ಇದು ನನಗೆ, ಯಾಕಂದರೆ ಎಸ್ ವಿ ರಂಗನಾಥ್ ಸಾಹೇಬರು CM ಆಫೀಸ್ ಇಲ್ಲ ಅಂದರೆ ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇದು ಎರಡೇ ಅವ್ರು ಮಾಡಿದ್ದು. ಯಾವಾಗಲೂ CM ಆಫೀಸಲ್ಲಿರೋರು ಇಲ್ಲಾಂದರೆ ಎಜುಕೇಷನ್, ತುಂಬ ಎಜುಕೇಷನ್ನಲ್ಲಿ. 4ನೇದು ಅವ್ರು ಹೇಳಿದ್ರು, ಭಾಳಷ್ಟು ಜನ ಗೊತ್ತಿಲ್ಲ, ಈ 10% ಭಾಳ ಚೆನ್ನಾಗಿ ಕಲ್ತಿರ್ತಾರಲ್ಲ, ತುಂಬ ಬ್ರಿಲಿಯಂಟು, ಅವ್ರಿಗೂ ನಾವು ಸ್ಕೂಲ್ನವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದೇ ರೀತಿ 20% ಏನೂ ಕಲಿತಾ ಇಲ್ವಲ್ಲ, ಅವ್ರ ಕ್ಲಾಸಲ್ಲೂ ಅವಮಾನ, ಅವರು ಕೇಳಲ್ಲ ಪ್ರಶ್ನೆ. ಈ ಇಬ್ಬರಿಗೂ ಆ 10%, ಈ 10% ಸೆಲ್ಫ್ ಲರ್ನಿಂಗ್ ಅಟ್ ದೇರ್ ಓನ್ ಫೇಸ್. ಈ 4 ಪ್ರಿಯಾರಿಟೀಸ್ ಮಾಡಬೇಕು ಅಂತ ನನಗೆ ಡೈರೆಕ್ಷನ್ಸ್ ಕೊಟ್ಟರು. ಫಾರ್ ಮೀ ಆಸ್ ಎ ಬ್ಯೂರೋಕ್ರಾಟ್, ನನ್ನ ಸ್ಪೆಷಾಲಿಟಿ ಅಂದರೆ ರಿಸರ್ಚು. ಅದರೊಳಗಡೆ ಒಂದು, ಯಾರೇ ಮಾಡಿರೋದನ್ನು ನಾವು ಮತ್ತೆ ಮಾಡಬಾರ್ದು. ನೋ ಡಿಸ್ಕವರಿಂಗ್ ದಿ ವೀಲ್ ಅಗೇನ್. ಯಾರ್ಯಾರು ಏನೇನಿದೆ ಅದನ್ನು ಬಳಸ್ಕೋಬೇಕು. 2ನೇದು, ವಾಟ್ ಈಸ್ ನಾಟ್ ಮಾನಿಟರ್ಡ್ ಈಸ್ ನೆವರ್ ಗಾಟ್ ಡನ್. 3ನೇದು, ಅಂದರೆ ಇದೆಲ್ಲ ಡಿಜಿಟಲಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಡೈರೆಕ್ಷನ್ಸು. 3ನೇದು, ಗೌರ್ಮೆಂಟಲ್ಲಿ ಡೇಟಾ ಎಂಟ್ರಿ ಮಾಡಲ್ಲ, ಯಾರಿಗೂ ಇಷ್ಟ ಇಲ್ಲ. ಸೊ ಐ ಆಮ್ ವೆರಿ ಶೋರ್ ದಟ್ ಡೇಟಾ ಎಂಟ್ರಿ ವಿಲ್ ನಾಟ್ ಬಿ ಡನ್. ಸೊ ಡೇಟಾ ಎಂಟ್ರಿ ಇಲ್ಲದೆ ಹೋದರೆ ಮಾನಿಟರ್ ಮಾಡೋಕ್ಕಾಗಲ್ಲ. ಮಾನಿಟರ್ ಮಾಡದೆ ಹೋದರೆ, ಆಸ್ ಐ ಟೋಲ್ಡ್ ಯು, ನೋ ಬಡಿ ಈಸ್ ಗೋಯಿಂಗ್ ಟು ಥಿಂಕ್ ಆ್ಯಂಡ್ ನೋ ನ್ಯೂ ಡಿಸ್ಕವರೀಸ್. So that is our ambition. We are doing a research on this. We have reached some phase. Maybe some of you can see the thing. So we developed no app. It's a platform. Anybody, ಇದೊಂಥರ ದೊಡ್ಡ, we have given a national highway. ಒಂದು ಕಾಲದಲ್ಲಿ ನಾವು ಗುಲ್ಬರ್ಗನ ಯಾದಗಿರಿ ಇದ್ದ ಬೆಂಗಳೂರು ಹೋಗೋದೇ ಒಂಥರ ಹಿಂಸೆ ಆಗೋದು. ಈಗ ನ್ಯಾಷನಲ್ ಹೈವೇ, ದೊಡ್ಡ ಹೈವೇ ಮಾಡಿಸ್ಬಿಟ್ಟಿದ್ದೀರಾ. ಅದ್ರಲ್ಲಿ ಕಾರ್ ಹೋಗ್ಬೋದು, ಬಸ್ ಹೋಗ್ಬೋದು, ಎತ್ತಿನ ಗಾಡಿ ಹೋಗ್ಬೋದು, ಯಾವುದಾದ್ರೂ ಹೋಗ್ಬೋದು. ಅದರೊಳಗಡೆ ಯಾರು ಬಂದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬರಲೇ ಇಲ್ಲ, ಅಲ್ಲೇ ನಿಂತಿದ್ದಾರೆ ಅಂದ್ರೂ ಗೊತ್ತಾಗುತ್ತೆ. ಅವ್ರು ಬರಬೇಕು, ಆ ಸ್ಪೀಡಲ್ಲಿ ಬಂದ್ರ ಇಲ್ವಾ ನಮ್ಗೆ ಗೊತ್ತಾಗುತ್ತೆ. ಸೊ everything that automatically it comes into our picture. You read the CCTV. It's a live built-in CCTV. So that is how we want that. That's the only way in which all the 4 players, teachers, students, self-learning, everything should happen. We have developed successfully and we have implemented in course, non-native Kolaru, so Kolaru, sorry, ಏನು ಮಾಡೋಕ್ಕಲ್ಲ, ಸ್ವಲ್ಪ ಅಭಿಮಾನ ಇರ್ತದೆ. ಎಸ್ ವಿ ರಂಗನಾಥ್ ಸಾಹೇಬ್ ನೀವು ಹಿಡ್ಕೊಂಡ್ರೆ ಅವ್ರು ಕಲಬುರ್ಗಿ ಅವರೇ, ಅವರು ಅವ್ರ ನೇಟಿವೇ ಕಲಬುರ್ಗಿ ಇರಬೇಕು. ಸೊ ವಿ ವುಡ್ ಲೈಕ್ ಟು ಕಮ್ ಒನ್ಸ್ ಯು ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ. ಮೇ ಬಿ ಲೇಟರ್ ಆನ್ ವಿ ಕಮ್ ಅಂಡ್ ಮೀಟ್ ಯು. ದ್ಯಾಟ್ ಈಸ್ ಸಮಥಿಂಗ್ ದಟ್ಸ್ ಗೋಯಿಂಗ್ ಟು ಚೇಂಜ್ ದ ವೇ ಅಕಾರ್ಡಿಂಗ್ ಟು ಅಸ್. ಎಸ್ ವಿ ರಂಗನಾಥ್ ಸಾಹೇಬ್ರದ್ದು ಅವರ ಎಜುಕೇಷನ್ ವಿಷನ್, ಮೈನ್ ಸ್ಕೇಲ್ ಅಪ್ ಅಂಡ್ ರಿಪ್ಲಿಕೇಶನ್ ಶುಡ್ ಹ್ಯಾಪನ್ ಆಟೋಮೆಟಿಕಲಿ. ಯಾರೂ ಇರಬಾರ್ದು. ನಿಮ್ಮಂಥ ದಕ್ಷ ಅಧಿಕಾರಿಗಳಿಂದಾನೇ ಇವತ್ತು ನಮ್ಮ ಕರ್ನಾಟಕ ಎಷ್ಟೊಂದು ಅಭಿವೃದ್ಧಿ ಆಗಿದೆ. ಜೊತೆಗೆ ನಿಮ್ಮ ಹೆಸರನ್ನು ನಾನು ಚಿಕ್ಕ ಹುಡುಗರಿಂದ ಕೇಳ್ಕೊಂಡು ಬಂದಿದ್ದೀನಿ ಸರ್. ಸರ್ಗೆ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರು ಏನೇನು ಇನಿಷಿಯೇಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸರ್ ಹೇಳ್ತಾ ಇದ್ದಾಗ ನಾನು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಒಬ್ರು ಹೇಳ್ತಾ ಇದ್ದಂತೆ, ಟ್ರೈನು ಡೈಲಿ ಲೇಟಾಗಿ ಬರುತ್ತೆ, ಯಾಕೆ ಟೈಮು ಅಂತ ಹೇಳಬೇಕು ಅಂತ. ಎಷ್ಟು ಲೇಟಾಗಿ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಆ ಟೈಮ್ ಇಡಬೇಕು ಅಂದ್ರಂತೆ. ಆ ಥರ ಸರ್ರು ಮಾನಿಟ್ರಿಂಗು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ, ಯಾರು ಎಲ್ಲಿದ್ದಾರೆ. ಬಿಕಾಸ್ ನಾವು ಯಾವಾಗಲೂ ನಾವು ಎಲ್ಲಿದ್ದೇವೆ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದು ಪರ್ಸನಲ್ಗಾಗಲಿ ಅಥವಾ ಆರ್ಗನೈಸೇಷನ್ಗಾಗಲಿ ಆ ಒಂದು ಸಿಸ್ಟಮ್ನ ಡೆವಲಪ್ ಮಾಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಸರ್. Now to Saxena Saab. JSW Foundation has a special interest for sports. We have Inspire Institute of Sports, IIS, which is situated here, and you have been instrumental behind the gold medal that Neeraj Chopra won for India at Tokyo Olympics 2020. You are also the owners of Bengaluru Football Club, BFC. So it goes without saying that your foundation has special interest for sports. How do you think that sports will contribute to the overall development of a child? Green is there? Light? Check. No, working. Okay. No, I think it goes without saying that sports does play a significant role in education.
educational achievements, and not just educational achievements, but also overall in the individual's life overall. So yeah, but I would say that IAS is an initiative which is a flagship for the whole JSW group, but very ably also supported by a number of partners. And I think it would be important to recognize their contributions as well. So of course, sports would have a significant role in, you know, the thing that I was talking about, life skills, where, you know, the sense of aspiration, resilience, setting a target for yourselves. We want to talk about emotional intelligence today. That emotional intelligence and resilience all would come from sports. So as a foundation, we do try focusing on sports in a small little way in wherever we are operating, and also try making it as a integral part of the life skills education that we do with our partners. So yeah, I mean, this goes without saying that sports would continue to play a very important role in the overall development of an individual, whether it is at the school stage or at the later stage. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ರುದ್ರೇಶ್ ಅವರೇ, FLN ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಕಲಿಸ್ಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಶಿಕ್ಷಣದ ಗುಣಮಟ್ಟದ ಸಾಧನೆಗೆ ಹೇಗೆ ತೊಡಗಿಸ್ಕೊಂಡಿದ್ದೀರಿ? ಸಿ ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ವೆರಿ ಕ್ರೂಷಿಯಲ್ ಫಾರ್ ಓವರ್ ಆಲ್ ಎಜುಕೇಷನ್. ಇವತ್ತು ನಾವು ಸಾಹೇಬ್ರು ಹೇಳಿದಾಗೆ 10th ಬೋರ್ಡ್ ರಿಸಲ್ಟ್ಸ್ ಕಾರಣ ಇರೋದೇ ನಮ್ಮ FLN ಅಚೀವ್ ಮಾಡದೇ ಇರೋದಕ್ಕೆ. ಪ್ರೈಮರಿಲಿ FLN ಅಚೀವ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ 10th ಬೋರ್ಡ್ ರಿಸಲ್ಟ್ಸ್ ಕಡಿಮೆ ಇದೆ. ಈ ವರ್ಷ ಆ ರಿಸಲ್ಟ್ ಕೂಡ 20% ಗ್ರೇಸ್ ಕೊಟ್ಟ ಮೇಲೆ 20% ಗ್ರೇಸ್ ಕೊಟ್ಟಿರೋದು. 20% ಗ್ರೇಸ್ ತೆಗೆದುಬಿಟ್ರೆ ಏನು ಹೇಳ್ತದಂದರೆ 40% ಮಕ್ಕಳು ಮಾತ್ರ, 40 to 50% ಮಕ್ಕಳು ಮಾತ್ರ 35% ತೆಗಿಲಿಕ್ಕೆ ಎಬಿಲಿಟಿ ಇದೆ ಇವತ್ತು ಅಂತ. ಹಾಗಾಗಿ FLNಗೆ ನಾವು ಕೆಲಸ ಮಾಡೋದು ಭಾಳ ಮುಖ್ಯ. FLN ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಈಗೇನು ಯೋಜನೆ ಇದೆ, ನಮ್ಮ ಅಂಗನವಾಡಿಗಳಲ್ಲಿ ಪ್ರೀ ಲಿಟ್ರಸಿ ನ್ಯೂಮರಸಿಯ ಕಾನ್ಸೆಪ್ಟ್ಸನ್ನು ಅಲ್ಲಿ ತರಬೇಕಾಗ್ತದೆ. ಅಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ಆ ಪ್ರಯತ್ನವನ್ನು ನಾವು ಈಗ ಫೌಂಡೇಶನ್ NCF ಏನಿದೆಯಲ್ಲ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫೌಂಡೇಶನ್ ಸ್ಟೇಜ್ ಅಂತ ಏನು ಬಂದಿದೆ, ಆ ಕರಿಕ್ಯುಲಮಲ್ಲಿ ಆ ಪ್ರಯತ್ನ ಮಾಡಿರೋದು. ಪ್ರೀ ಲಿಟ್ರಸಿ ನ್ಯೂಮರಸಿ ಅಲಾಂಗ್ ವಿತ್ ಅದರ್ 3 ಡೊಮೈನ್ಸನ್ನು, ಕಾಗ್ನೇಟಿವ್, ಸೋಷಿಯೋ ಎಮೋಷನಲ್ ಮತ್ತು ಫಿಸಿಕಲ್ ಡೊಮೈನ್ಸನ್ನು ಇನ್ಕ್ಲೂಡ್ ಮಾಡಿ ಅಲ್ಲಿ ಡೆವಲಪ್ ಆದರೆ ಇಲ್ಲಿ ಬಂದಾಗ ಲಿಟ್ರಸಿಯನ್ನು ಇಂಟ್ರಡ್ಯೂಸ್ ಮಾಡೋದು ಬಹಳ ಮುಖ್ಯ ಅಂತ. ಮತ್ತು ಲಿಟ್ರಸಿ ಮುಖ್ಯ ಇಂಟ್ರಡ್ಯೂಸ್ ಮಾಡೋದಕ್ಕೆ ಕಾಂಟೆಕ್ಸ್ಚುವಲ್ ಲಿಟ್ರಸಿ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ. ಸಾಂದರ್ಭಿಕವಾಗಿ ಭಾಷೆಯನ್ನು ಮಕ್ಕಳಿಗೆ ಕಲಿಸ್ಬೇಕು ಅಂತ. ಆ ಕೆಲಸವನ್ನು ಈಗ ನಾವು ನಮ್ಮ ಏನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ನ್ಯೂಮರಸಿನೂ ಅಷ್ಟೇ. ನ್ಯೂಮರಸಿ ಡೆವಲಪ್ಮೆಂಟಿಗೆ 3 ಆಸ್ಪೆಕ್ಟ್ಸ್ ಭಾಳ ಮುಖ್ಯ. ಒಂದು, ಕಾಂಕ್ರೀಟಿಂದ ಶುರುವಾಗಬೇಕು. ನಾವು ಅದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಕಾಂಕ್ರೀಟಿಂದ ಪಿಕ್ಚರೈಸೇಷನ್ ಮತ್ತು ಅಬ್ಸ್ಟ್ರಾಕ್ಷನ್ ಅಂತ. ಮಕ್ಕಳಿಗೆ ಬರೀ ನಂಬರ್ ಕಲಿಸೋದಲ್ಲ, ಕಾಂಕ್ರೀಟ್ ಮಟೀರಿಯಲ್ಸಿಂದ ಇಂಟ್ರಡ್ಯೂಸ್ ಮಾಡಬೇಕು. ನಮ್ಮ ನಲಿಕಲಿ ಈಗಾಗಲೇ ಅದನ್ನು ಕ್ಯಾರಿ ಮಾಡ್ತಾ ಇದೆ. ನಲಿಕಲಿ ಚೆನ್ನಾಗಿ ಮಾಡೋದಕ್ಕಾಗಿ ನಮ್ಮ ಕೆಲಸಗಳು ನೋಡಿ, ನಾವು ನಮ್ಮ ಎಲ್ಲ ಕೆಲಸಗಳು ಏನಂದರೆ ಸರ್ಕಾರ ಏನು ಮಾಡ್ತಾ ಇದೆ ಆ ಕೆಲಸ ಚೆನ್ನಾಗಿ ಮಾಡೋದಕ್ಕೆ ನಾವು ಹ್ಯಾಂಡ್ ಹೋಲ್ಡ್ ಮಾಡೋದು, ಅವರ ಜೊತೆಗಿರೋದು, ಆ ಕೆಲಸ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು. ಸೊ ಇದು ನಾವು ಎನ್ಶೋರ್ ಮಾಡಲಿಕ್ಕೆ ಅಟ್ಲೀಸ್ಟ್ 3ನೇ ಕ್ಲಾಸ್ ಅಷ್ಟೊತ್ತಿಗೆ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯ ಆದರೆ ಎಲ್ಲ ಶಾಲೆಗಳಲ್ಲೂ ಪ್ರಿಪರೇಟರಿಯಲ್ಲಿ ಅದರ ಪ್ರೀ ಕಾನ್ಸೆಪ್ಟ್ಸನ್ನು ಕಲಿತಾರೆ. 6th ಕಾನ್ಸೆಪ್ಟ್ಸನ್ನು ಕಲ್ತ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತ. ತುಂಬ ಸ್ಪಷ್ಟವಾಗಿ ಸುಲಲಿತವಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಆ ಕಮ್ಯುನಿಕೇಷನ್ ಶುರುವಾಗೋದು ಒಂದೊಂದು ಪದದಿಂದ. ಆ ಪದಗಳ ಕಲಿಕೆ, ಪದಗಳನ್ನು ಅರ್ಥ ಮಾಡಿಸ್ತಾ ಹೋದರೆ ಭಾಷೆ ಡೆಫಿನೆಟ್ಟಾಗಿ ಇಂಪ್ರೂವ್ ಆಗುತ್ತೆ ಅಂತ ಒಂದು ಮಾತು ನಮ್ಮದು ರೀಡರ್ ಸ್ಟೇಜಸ್ಟು ರಿಸರ್ಚ್ ಓದಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ 3ನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಆರಂಭವಾಗಿ 10 ವರ್ಷ ಆಗಿದೆ. ಈ 10 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಲ್ಯಾಣ ಕರ್ನಾಟಕ ಕಂಡಿದೆ. ತಾವು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿಯ ಅಧ್ಯಕ್ಷರಾಗಿ ಒಂದು ಮುನ್ನೋಟ ಅಥವಾ ಒಂದು ಪಕ್ಷಿ ನೋಟ ಅಂತ ಇಟ್ಟುಕೊಳ್ಳುವುದಾದರೆ ಮುಂದಿನ 10 ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಣಲು ನೀವು ನಿರೀಕ್ಷೆ ಮಾಡುತ್ತೀರಿ? ಅದರಲ್ಲೂ ವಿಶೇಷವಾಗಿ 2034 ಶಿಕ್ಷಣ ರಂಗದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ? ವಿಷನ್ ಆಫ್ ಡಾಕ್ಟರ್ ಅಜಯ್ ಸಿಂಗ್. ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕೆಂದರೆ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ. ಆವಾಗ ನಾವು ಈ ಒಂದು ಹಿಂದುಳಿದ ಅಂತ ಏನು ಹೆಸರಿದೆ ಅಲ್ಲ, ಅದು ಹೋಗ್ಲಾಡಿಸ್ಬೇಕು, ಅದು ಹೋಗಬೇಕು.
ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದ ತಾಲೂಕುಗಳಿವೆ. ಮತ್ತೆ 35 ಅತ್ಯಂತ ಹಿಂದುಳಿದ ತಾಲೂಕುಗಳು, ಅತಿ ಹಿಂದುಳಿದ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳನ್ನು ವಿಂಗಡಣೆ ಮಾಡಿದ್ದಾರೆ. 35 ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ 21 ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿವೆ. ಸೊ ಅದೆಲ್ಲ ಹೋಗಲಾಡಿಸ್ಬೇಕು ಅಂದರೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡಬೇಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಆ ಒಂದು ಕಾರಣಕ್ಕಾಗಿ ನಾವು ಸೋಷಿಯಲ್, ನಾನ್ ಸೋಷಿಯಲ್, ಇನ್ಸ್ಟಿಟ್ಯೂಷನಲ್, ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕೆ ನಾನು ಅಧ್ಯಕ್ಷ ಆದ ನಂತರ ನಾನು ಹೇಳಿದೆ, ನಾವು ಅಕ್ಷರಾವಿಷ್ಕಾರ ಇಷ್ಟು ಹಣ ಖರ್ಚು ಮಾಡಲೇಬೇಕು, ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ ಮಾಡಿದ್ದೀವಿ, ಮುಂದಿನ ವರ್ಷನೂ ಕೂಡ ನಾವು ಮಾಡ್ತೀವಿ. ಆರೋಗ್ಯ ಆವಿಷ್ಕಾರದಲ್ಲಿ ಸುಮಾರು 300 ಕೋಟಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ, ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಗಳಾಗಲಿ, ತಾಲೂಕು ಆಸ್ಪತ್ರೆಗಳಾಗಲಿ, ಕಮ್ಯುನಿಟಿ ಸಮುದಾಯ ಹೆಲ್ತ್ ಸೆಂಟರ್ಸ್ಗಳಾಗಲಿ, ಅದೆಲ್ಲ ನಾವು ಹೆಚ್ಚಿನ ಬಲವರ್ಧನೆ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ನಾವು 10 ವರ್ಷ ಹಾಗೆ ಆಗ್ತಾ ಇದೆ. ಈ ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅಂತ ಇವಾಗ ಆರೋಗ್ಯ ಆವಿಷ್ಕಾರದಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಗಳು, ಆಂಬ್ಯುಲೆನ್ಸಸ್ಗಳು ಏನೇನು ಮಾಡಬೇಕು ಅಂತ KKRDB ಕಡೆಯಿಂದ ಒಂದು KKRDB ಹಾಟ್ಲೈನ್ ಕೂಡ ನಾವು ಮಾಡ್ತಾ ಇದ್ದೀವಿ. ತುರ್ತಾಗಿ ಚಿಕಿತ್ಸೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೂ ಕೊಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಉದ್ಯೋಗದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವಾಗ ನಾವು ಅದಕ್ಕೋಸ್ಕರ ಒಂದು ಉದ್ಯೋಗ ಆವಿಷ್ಕಾರ ಮಾಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ರೀತಿಯಿಂದ ಸರಿಯಾಗಿ ಇವಾಗ ಅಧಿಕಾರಿಗಳು ಕೆಲಸ ಮಾಡಬೇಕಂದ್ರೆ ಅವ್ರಿಗೆ ಜಾಗನೂ ಬೇಕಾಗ್ತದೆ. ನಮ್ಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹೊಸ 50 ತಾಲೂಕುಗಳು ಅಂತ ಘೋಷಣೆ ಮಾಡಿ 7 ವರ್ಷ ಆಗಿದೆ. ಅದರ ಮಿನಿ ವಿಧಾನಸಭೆಗಳು ಅತಿ ಅವಶ್ಯಕತೆ ಇದೆ. ಅದರಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಸುಮಾರು 19 ಹೊಸ ತಾಲೂಕುಗಳಿವೆ. ಅಲ್ಲೂ ಕೂಡ ಮಿನಿ ವಿಧಾನಸೌಧ ಮಾಡ್ತಾ ಇದ್ದೀವಿ. ನಾವು ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲ ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ತಾವು ಹೇಳ್ತಕ್ಕಂಥ ಏನು ಶಿಕ್ಷಣಕ್ಕಾಗಿ ತಾವು ಎಡುಕಾನ್ ಅಂತ ತಾವು ಈ ಥರ ಮಾಡಿದಿರಿ. ಇದೇ ನಾವೊಂದು ಎಕ್ಸ್ಪರ್ಟ್ ಕಮಿಟಿ ಮುಖಾಂತರ ನಮ್ಮಲ್ಲಿ ಏನೇನಿದೆ, ಯಾಕಂದರೆ ನಾವು ಬಂದು ಕೂಡ ಹೊಸ ಪ್ರಯೋಗ ಮಾಡ್ತಕ್ಕಂಥ, we should not try to learn new things. There are already a lot of people with great experience and already it's been tried and tested. ಈಗಾಗಲೇ ಡಾಕ್ಟರ್ ರುದ್ರೇಶ್ ಅವರು ಹೇಳ್ತಾ ಇದ್ರು 10 ವರ್ಷ ನಾವು ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ ಮಾಡಿದ್ದೀವಿ. ನಾವು ಈಗ ಅವರೆಲ್ಲ ಎಕ್ಸ್ಪೀರಿಯನ್ಸನ್ನು ಉಪಯೋಗಿಸಿ ಯಾವೊಂದು ರೀತಿಯಿಂದ ನಾವು ಮುಂದುವರಿಬೇಕು ಅಂತ ಮಾಡಿ, ಐ ಥಿಂಕ್ ಡೆಫಿನೆಟ್ಲಿ 2034 ಒಂದೇ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಈಗ ನಾವು ಬಾಟಮ್ ಆಫ್ ದ ಪಿರಮಿಡಲ್ಲಿ ಇದ್ದೀವಿ, ನೆಕ್ಸ್ಟ್ ನಾವು ಟಾಪ್ 10 ಇರ್ತೀವಿ ಅಂತ ಹೇಳಲು ಇಷ್ಟಪಡುತ್ತೆ. ಗ್ರೇಟ್. ಐ ಥಿಂಕ್ ಇನ್ನೂ ಸ್ವಲ್ಪ ಜೋರಾಗಿ ಚಪ್ಪಾಳಬೇಕು. ಈಗ ವಿಷನ್ ಇರ್ತದೆ, ಆ ವಿಷನ್ ಕಡೆಗೆ ನಾವು ಅವ್ರ ಜೊತೆ ಎಲ್ಲರೂ ಸಾಥ್ ಕೊಟ್ಟರೆ, ಬಿಕಾಸ್ ಈ 2 ದಿನ ಇರೋದು ನಮ್ಮ ಐಡಿಯಾಸ್ನ ಜನ್ರೇಟ್ ಮಾಡೋದಕ್ಕೆ. ಓಕೆ, ನಮ್ಮ ಬುದ್ಧಿಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟೋಣ. ಐಡಿಯಾಸ್ ರೂಲ್ಸ್ ದ ವರ್ಲ್ಡ್. ಈಗ ನಮ್ಮ ನಾಯಕರಿಗೆ ಆ ಥರದ ಒಂದು ಐಡಿಯಾ ಬಂದಿದೆ. ಒಂದು ಟಾಪ್ಗೆ ಬರಬೇಕಂತ ಕನಸು ನಿಜವಾಗೂ ಕಂಡ್ರೆ, ಟಾಪ್ 1 ಬರಲಿಲ್ಲ ಅಂದರೆ 2 ಬರಲಿ ಬಿಡ್ರಿ. ಓಕೆ, ಎಸ್ ಕೇದಾರ್ ಸರ್, tremendous changes are being brought about at all levels of education, primary, secondary and higher education. What are your key suggestions to new policy makers in education? ದೊಡ್ಡವ್ರಿಗೆಲ್ಲ ಹೇಳುವಂಥ ದೊಡ್ಡ ವ್ಯಕ್ತಿ ಅಲ್ಲ ನಾನು. ನೀವಲ್ಲದೆ ಇದ್ರೆ ಇನ್ಯಾರು ಸರ್? ನನ್ನ ಮತ್ತು ಎಸ್ ವಿ ರಂಗನಾಥ್ ಸಾಹೇಬ್ರದ್ದು ಒಂದು ಅಂದರೆ, ಈಗ ನಾವೇನು ಬಿಲ್ಡ್ ಮಾಡಿದ್ದೀವಲ್ಲ, ಎಸ್ ಸರ್, ಅದೇ ಹೈವೇ. ಈಗೆಲ್ಲರೂ ನಾವು ತುಂಬ ಕೇಳ್ತಾ ಇದ್ದೀವಿ, ಅನ್ಎಂಪ್ಲಾಯ್ಡ್ಗಿಂತ ಅನ್ಎಂಪ್ಲಾಯಬಲ್ ಅಂತ. ಅಂದರೆ ಈ ಕೆನಾಟ್ ಬಿ ಇವನ್ ಎಂಪ್ಲಾಯ್ಡ್ ಅಂತ. ದಟ್ ಮೀನ್ಸ್ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಇಲ್ಲ. ಸೊ 7th, 8th, 9th, 10th ವಿ ಆರ್ ಟ್ರೈನ್ ಟು ವರ್ಕೌಟ್. ಇದೇ ನಾವು ಏನು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಲ್ಲ, ದಟ್ ಆಲ್ಸೋ ಶುಡ್ ಬಿ ಎನೇಬಲಿಂಗ್ ದೆಮ್ ಟು ಲರ್ನ್ ಸ್ಕಿಲ್ಸ್ ಹ್ಯಾಂಡ್ಸ್ ಆನ್, ಸೊ ದಟ್ ದೇ ವಿಲ್ ಬಿಕಮ್ ಲಿಟಲ್ ಮೋರ್ curious and entrepreneurial. That's our desire. We are going to build it in the next. Today only teaching ಇದೆ, but something hands-on skill illde hodre they will be unemployable even if they complete BE also. So that's our dream. Yes, and sir. that's what we want to do. Yes. ಆಮೇಲೆ ನಮ್ಮ ಸಕ್ಸಸ್ ಆದ್ಮೇಲೆ ಬೇಕಾದ್ರೆ ಪಾಲಿಸಿ ಹೋಲ್ಡರ್ಸ್ ಆಮೇಲೆ ಹೇಳೋಣ. ಓಕೆ ಸರ್, ಎಲ್ರಿಗೂ ಗೊತ್ತಿದೆ ಸ್ಕಿಲ್ಸ್ ಪೇಸ್ ಬಿಲ್ಸ್. ಓಕೆ,
ಸ್ಕಿಲ್ ಒಂದೊಂದು ಸ್ಕಿಲ್ ಆ್ಯಡ್ ಮಾಡಿಕೊಂಡ್ರೆ ನಾನು ಅಬ್ಸರ್ವ್ ಮಾಡಿದ್ದೇನೆ 5,000 ಸಾವಿರ 10,000 ಸಾವಿರ ಸಂಬಳ ಜಾಸ್ತಿ ಮಾಡ್ತಾರೆ ಕಾರ್ಪೊರೇಟ್ ಸೆಕ್ಟ್ರಲ್ಲಿ. ಸೊ ಒಂದೊಂದು ಸ್ಕಿಲ್ಲು ಇಂಪಾರ್ಟೆಂಟು. ಆ್ಯಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್ ಅಂತ ಹೇಳ್ತಾ ಮುಂದೆ ಅಶ್ವಿನಿ ಸಕ್ಸೇನಾ ಅವ್ರಿಗೆ ಕೇಳ್ತಾನೆ. JSW Foundation has organized this conclave really well. As we mentioned just now, Government of Karnataka has memorandum of understanding with a lot of knowledge partners, because we know that you have field expertise in sports. Can the Government of Karnataka expect an MOU from JSW Foundation, an MOU addressing the issues in the education sector in the region, maybe in the field of sports? Yes, sir, working, sir. I think an MOU is based on a fundamental premise of. A little nearer. So I think the understanding has to be developed by us. As I said, sports is still a small little component of life skills, which we try doing as a part of our educational programs. So at this moment, what I would think is that it would be important for us to first have a deeper understanding of the whole subject, and then maybe come for it. At this moment, I don't think so. ಓಕೆ ಸರ್, ದಟ್ಸ್ ನೈಸ್ ಆಫ್ ಯು ಸರ್. ನಿಮ್ಮ ಮಾತು ಹೇಗಿದೆ ಅಂದರೆ ಮುಂದೊಂದು ದಿನ ಇದೆಲ್ಲ ಆಗುತ್ತೆ ಅನ್ನೋ ಥರದ ಒಂದು ಪಾಸಿಟಿವ್ ರೆಸ್ಪಾನ್ಸ್. ಥ್ಯಾಂಕ್ ಯು ಫಾರ್ ದಟ್ ರೆಸ್ಪಾನ್ಸ್. ಎಸ್ ರುದ್ರೇಶ್ ಅವರೇ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮಗೆಲ್ಲ ಗೊತ್ತಿದೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಫೌಂಡೇಶನಿಂದ? ಒಂದು, ಈ ದೇಶದ ಎಲ್ಲ ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು ಅಂತ ಹೇಳಿದರೆ ಅದರಲ್ಲಿ ನಮ್ಮ NCF NEP 2020 ಎರಡು ವಿಷಯಗಳನ್ನು ಪ್ರಸ್ತಾಪಿಸ್ತದೆ. ಒಂದು ಕ್ವಾಲಿಟಿ ಮತ್ತು ಒಂದು ಇಕ್ವಿಟಿ. ಓಕೆ, ಎಕ್ವಿಟಿ ಇಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಎಲ್ಲ ಮಕ್ಕಳಿಗೂ ಸಿಗಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಆಸ್ಪೆಕ್ಟ್ಸ್ ಮೇಲೆ ನಾವು ಕೆಲಸ ಮಾಡ್ತಿದ್ದೆ. ಅದು ಒಂದು ಎಕ್ಸಾಂಪಲ್ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ವರ್ಷದಿಂದ ರೂರಲಲ್ಲಿ ಕಲಿತಂತಹ ಹೆಣ್ಣು ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಅಂತ ಹೇಳಿ 2.5 ಲಕ್ಷ ಮಕ್ಕಳಿಗೆ ಫೆಲೋಶಿಪ್ಸನ್ನು ಆಫರ್ ಮಾಡ್ತೀವಿ. ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಿ ಪ್ರತಿ ವರ್ಷ 2.5 ಲಕ್ಷ ಮಕ್ಕಳಿಗೆ. And we are going to start this in Karnataka from this December, and we have announced this in Uttar Pradesh recently. So we are going to expand this. The second is, so anyway, the quality of the education and learning abilities connected with a nutritional supplement. So you might have heard recently, we are partnering with the government of Karnataka to provide all 6 days of egg, 1,500 crores for next 3 years of a commitment that we have done very recently with the government of Karnataka. Along with that, our approach is to build a capacity of the teachers in all our districts. We have a presence in 60 districts and 300 taluks, wherein actually our attempt is to build a capacity in terms of perspective, capacity in teaching subjects, content especially, and the pedagogy. Content and pedagogy will go hand in hand, and the need-based, choice-based. So Government of Karnataka recently attempted through a Guru Chetana program, many of my friends are here. That program actually, we created an avenue where teacher can choose what they want. That's a program, I think, help us. That's actually we are going to advocate with the government and scale up this kind of a model, wherein actually need-based teacher capacity building will be held. Through this, the quality education is possible. ಓಕೆ, ವೆರಿ ಗುಡ್ ಸರ್. ಇವರೆಲ್ಲ ಫುಡ್ ಸ್ಟೆಪ್ಸ್ ತುಂಬ ಚೆನ್ನಾಗಿದೆ. ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಎಲ್ಲರೂ ಸ್ಕೇಲಿಂಗ್ ಅಪ್ ಆಗಬೇಕು, ಎತ್ತರಕ್ಕೇರಿ ಅಂತ ಹೇಳ್ತಾನೆ. ಫೌಂಡೇಶನ್ನ ಚಟುವಟಿಕೆಗಳು ಕೂಡ ತುಂಬ ಚೆನ್ನಾಗಿರೋದಕ್ಕೆ ಅಭಿನಂದಿಸ್ತೀನಿ ಸರ್. 3 ಸುತ್ತಿನ ಪ್ರಶ್ನಾವಳಿ ಮುಗೀತು, ನಿಮ್ಮ ಸುತ್ತು ಈಗ. ಓಕೆ, ನಮ್ಮ ವಾಲಂಟಿಯರ್ಸ್ ಅಲ್ಲೊಂದಿಬ್ಬರು 3 ಇರ್ತಾರೆ. ಮೈಕ್ ಕೇಳಿ ಮೈಕ್ ಕೊಡ್ತಾರೆ. ನೀವೆಲ್ಲ ಒಳ್ಳೆ ಪ್ರಶ್ನೆ ಕೇಳ್ತೀರಿ ಅಂತ ಗೊತ್ತು. ಎಸ್, ಪ್ಲೀಸ್ ಸ್ಟಾರ್ಟ್. ಸರ್, ನನ್ನ ಪ್ರಶ್ನೆ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ನಾನು 4 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ ಸರ್. ಸ್ವಲ್ಪ ಮುಂದೆ ಬನ್ನಿ. ಎಸ್, ನಮ್ಗೆ ಲೈಟ್ ನೀವು ಕಾಣಿಸ್ತಾ ಇಲ್ಲ. ಎಸ್ ಸರ್, ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ದೆ ಸರ್. ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳದಲ್ಲಿ. ಈ 4 ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ನನ್ನ ಗಮನಕ್ಕೆ ಬಂದಿದ್ದು, ಪ್ರೌಢಶಾಲಾ ಶಿಕ್ಷಣದಲ್ಲಿ ನಮ್ಮ PTR ರೇಷಿಯೋ, ಪೂಪಲ್ ಟೀಚರ್ ರೇಷಿಯೋ ಏನಿದೆ 1:70 ಇದೆ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಡೈರೆಕ್ಟರೇಟ್ ನಮ್ಮ CPI ಆಫೀಸ್ ಸ್ಟಾರ್ಟ್ ಆಗಿದ್ದು ಆಗೋಗಲೂ ನಮ್ಮ ಅವತ್ತಿನ D ಜಗನ್ನಾಥ್ ಅವರಿಂದ ನಾವು ಹೇಳ್ತಾ ಬಂದೀವಿ, ನಮ್ಮ PTR ಏನಾಗಬೇಕಂದ್ರೆ 1:40 ಆಗ ಸರ್.
ಹೈಸ್ಕೂಲ್ನಲ್ಲಿ ಮಕ್ಕಳು ಒಂದು ರೂಮ್ನಲ್ಲಿ 70 ಮಕ್ಕಳು ಕೂತು ಪಾಠ ಓದೋದ್ರಿಂದ ರಿಸಲ್ಟ್